ಬಂದ ಎಫೆಕ್ಟ್ ಹೇಗಿದೆ? ಕರ್ನಾಟಕಕ್ಕೆ ಈಗ ಮಹಾರಾಷ್ಟ್ರ ಸಾರಿಗೆ ಸೇವೆ ಸಂಪೂರ್ಣ ಬಂದ್ ಆಗಿದೆ. ಮಹಾರಾಷ್ಟ್ರ ಬಸ್ ಏನಾದರೂ ಕರ್ನಾಟಕಕ್ಕೆ ಎಂಟ್ರಿ ಆಗಿದ್ದೇ ಆದಲ್ಲಿ ಅನಾಹುತಗಳಾಗಬಿಡುತ್ತಾ ಅನ್ನುವಂತಹ ಹಿನ್ನೆಲೆಯಲ್ಲಿ ಬಸ್ ಸೇವೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡಿದ್ದ. ಪುಣೆ, ಠಾಣೆ, ಮುಂಬೈ, ಮೀರಜ್, ಸಾಂಗ್ಲಿಯಿಂದ ಬಸ್ ಸೇವೆ ಸ್ಥಗಿತಗೊಂಡಿದೆ. ಮಹಾರಾಷ್ಟ್ರದಿಂದ ನಿತ್ಯ ಬೆಳಗಾವಿಗೆ 90 ಬಸ್ಗಳು ಆಗಮಿಸಿವೆ. ಇವತ್ತು ಬಂದಿರುವಂತಹ ಹಿನ್ನೆಲೆಯಲ್ಲಿ ಬಸ್ಗಳನ್ನು ವಾಪಸ್ ಕರೆಯಿಸಿಕೊಂಡಿದೆ ಮಹಾರಾಷ್ಟ್ರ ಸರ್ಕಾರ. ರಾಜ್ಯದ ಗಡಿಭಾಗಗಳು ಅಭಿವೃದ್ಧಿ ಆಗಬೇಕು, ಅದ್ರ ಜೊತೆಗೇ ನಾಡದ್ರೋಹಿ MES ಹಾಗೂ ಶಿವಸೇನೆಯನ್ನ ನಿಷೇಧ ಮಾಡಬೇಕು ಅಂತ ಆಗ್ರಹಿಸಿ ಇವತ್ತು ಕರ್ನಾಟಕ ಬಂದ್ಗೆ ಕರೆಯನ್ನು ನೀಡಲಾಗಿದೆ. ಕನ್ನಡ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಅವರು ನೀಡಿರ್ತಕ್ಕಂಥ ಈ ಬಂದ್ಗೆ ಈಗಾಗಲೇ ಸಾಕಷ್ಟು ಉತ್ತಮ ಪ್ರತಿಕ್ರಿಯೆ ಕೂಡ ಲಭ್ಯವಾಗ್ತಿರುವಂಥದ್ದು. ನಾವೀಗ ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಇರುವಂಥದ್ದು ನೀವು ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥದ್ದು. ಬೆಳಗಿನ ಜಾವ ಏನು ಪ್ರಯಾಣಿಕರಿಂದ ಸಾಕಷ್ಟು ಪ್ರಮಾಣದಲ್ಲಿ ಪ್ರಯಾಣಿಕರು ತುಂಬಿ ತೊಡಗುತ್ತಿದ್ದಂತಹ ಬಸ್ ನಿಲ್ದಾಣ ಇವತ್ತು ನಿರೀಕ್ಷಿತ ಪ್ರಮಾಣದಲ್ಲಿ ಪ್ರಯಾಣಿಕರು ಬಂದಿಲ್ಲ. ಮತ್ತೊಂದು ವಿಶೇಷ ಏನಂತಂದ್ರೆ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ, ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ನಿತ್ಯ 100 ಬಸ್ಗಳ ಸಂಚಾರ ಆಗ್ತವೆ. ಇವತ್ತು ಕರ್ನಾಟಕ ಬಂದ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರ ಸರ್ಕಾರ ಕರ್ನಾಟಕಕ್ಕೆ ಬಸ್ ಬಿಡೋಕ್ಕೆ ಇವತ್ತು ಬಸ್ಗಳ ಸಂಚಾರವನ್ನು ಸ್ಥಗಿತಗೊಳಿಸಿರುವಂಥದ್ದು. ಹೀಗಾಗಿ ಮಹಾರಾಷ್ಟ್ರದಿಂದ ಕೊಲ್ಲಾಪುರ ಆಗಿರ್ಬೋದು, ಪುಣೆಯಿಂದ ಆಗಿರ್ಬೋದು, ಇಚಲಕರಂಜಿಯಿಂದ ಆಗಿರ್ಬೋದು, ಸಾಂಗ್ಲಿ, ಮಿರಜ್ ಈ ಭಾಗದಿಂದ ಬೆಳಗಾವಿ ಬರ್ತಕ್ಕಂಥ ಸುಮಾರು 90ಕ್ಕೂ ಅಧಿಕ ಬಸ್ಗಳ ಸೇವೆಯನ್ನು ಮಹಾರಾಷ್ಟ್ರ ಸರ್ಕಾರ ಸ್ಥಗಿತಗೊಳಿಸಿರುವಂಥದ್ದು. ಏನು ಕಳೆದ ಕಂಡಕ್ಟರ್ ಮೇಲೆ ಹಲ್ಲೆ ಆಯಿತು, ಹಲ್ಲೆ ಆದಂಥ ಸಂದರ್ಭದಲ್ಲಿ ಕರ್ನಾಟಕ ಬಸ್ಗೆ ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲಿ ಮಸಿ ಬೆಳೆಯುವ ಕೆಲಸವನ್ನು ಆಯಿತು. ಹೀಗಾಗಿ ವಿವಿಧ ಕನ್ನಡ ಪರ ಸಂಘಟನೆಗಳು ಇವತ್ತು ಬಂದ್ಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಏನು ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬರ್ತಕ್ಕಂಥ ಬಸ್ಗಳ ಸೇವೆಯನ್ನು ಈಗ ಮಹಾರಾಷ್ಟ್ರ ಸರ್ಕಾರ ಸ್ಥಗಿತಗೊಳಿಸಿರುವಂಥದ್ದು. ಇವಾಗ ಬೆಳಗಾವಿಗೆ ಒಟ್ಟು 90 ಬಸ್ಗಳು ಪ್ರತಿನಿತ್ಯ ಬರ್ತಿದೆ. ಹೀಗಾಗಿ ರಾತ್ರಿ ಬಂದಂಥ ಬಸ್ಗಳು ಮರಳಿ ರಾತ್ರಿಯೇ ಹೋಗಿರುವಂಥದ್ದು. ಇಲ್ಲಿ ಕಾನೂನು ಸುವ್ಯವಸ್ಥೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಅದ್ರ ಜೊತೆಗೆ ಯಾವುದೇ ಹಾನಿ ಆಗಬಾರ್ದು ಅಂತೇಳಿ ಈ ಒಂದು ನಿರ್ಧಾರವನ್ನು ಮಹಾರಾಷ್ಟ್ರ ಸರ್ಕಾರ ಕೈಗೊಂಡಿರುವಂಥ ನಮ್ಮ ಜೊತೆಗೆ ಇಲ್ಲಿನ ಸಾರಿಗೆ ಸಿಬ್ಬಂದಿ ಇದ್ದಾರೆ, ಅವರೇ ಮಾತಾಡ್ಸೋಣ. ಮೇಡಮ್, ದಿನ ಎಷ್ಟು ಬರ್ತಿದ್ವು ಬಸ್ ಇಲ್ಲಿ ಮಹಾರಾಷ್ಟ್ರದಿಂದ? ಹೆಚ್ಚು ಕಡಿಮೆ ಒಂದು ಎಲ್ಲ ಕುಡ್ಸಿ ಒಂದು 90 ಬಸ್ ಬರ್ಬೋದು ರೀ ಸರ್. ಏನು ಬಂದಿಲ್ಲ ಏನ್ರಿ ಇವತ್ತು ನಿನ್ನೆ ಬಂದು ವಾಪಸ್ ಹೋಗಿದಾವ್ರಿ ಸರ್. ಎಷ್ಟು ಗಂಟೆ ಬಂದಿದ್ದಾರೆ? ಅವ್ನು ನಿನ್ನೆ ಸಾಯಂಕಾಲ ಮಧ್ಯಾಹ್ನ ಡ್ಯೂಟಿ ಮಾಡಿದಾರೆ, ಇವತ್ತು ನಾವು ಬೆಳಿಗ್ಗೆ ಬಂದಿರ್ತೀವಿ. ಯಾವ್ಯಾವ ಭಾಗದಿಂದ ಬರ್ತಿದ್ವಿ ಮೇಡಮ್ ಮಹಾರಾಷ್ಟ್ರದಿಂದ? ಮಹಾರಾಷ್ಟ್ರದಿಂದ ಕೊಲ್ಲಾಪುರ ಬರ್ತಾವ್ರಿ, ಠಾಣಾ ಬರ್ತೈತಿ, ಮುಂಬೈ ಬರ್ತೈತಿ, ಪುಣೆ ಮುಂಬೈ. ಅಂದ್ರೆ ಇವತ್ತು ಯಾವ ಬಸ್ ಬಂದಿಲ್ಲ? ಇವತ್ತು ಯಾವ ಬಂದಿಲ್ಲ. ಈ ನಮ್ಮ ಕರ್ನಾಟಕದಿಂದ ಮಹಾರಾಷ್ಟ್ರಗೂ ಬಸ್ ಅವು ಚಾಲು ಅದಾವ? ಎಲ್ಲ ಚಾಲು ಅದಾವ್ರಿ ಸರ್. ಹೊಂಟಿದಾವ ಕರ್ನಾಟಕ? ಈಗ ನಮ್ಮ ಮೇಲಾಧಿಕಾರಿಗಳು ನಿಪ್ಪಾಣಿವರೆಗೆ ಹೋಗಂದಾರೆ. ನಮ್ಮ ಕಂಟ್ರೋಲರ್ ನಿಪ್ಪಾಣಿ ಮಟ್ಟ ಹೋಗ್ತೀವಿ ಸರ್. ಅಲ್ಲಿ ಮುಂದೆ ಕೇಳ್ಕೊಂಡು ಅಲ್ಲಿ ಮುಂದೆ ಹೋಗ್ತೀವಿ ಸರ್. ಅಂದ್ರೆ ಈಗ ಇದು ಎಲ್ಲಿ ಹೋಗ್ಬೇಕಾಗಿತ್ತು? ಇದು ನಾಸಿಕ್ ಸರ್, ಬೆಳಗಾವಿಂದ ನಾಸಿಕ್ ಹೋಗ್ಬೇಕಿತ್ತು ಸರ್. ಇವತ್ತಿಲ್ಲ? ಇವತ್ತ ನೋಡ್ದು ಸರ್, ಅಲ್ಲಿ ನಿಪ್ಪಾಣಿವರೆಗೆ ಅಲ್ಲಿ ಪೊಸಿಷನ್ ಅಲ್ಲಿ ಗೊತ್ತಾಗುತ್ತೆ ಸರ್. ನಿಪ್ಪಾಣಿಯಾಗ ಸರ್ ಅವರು ಏನಂತಾರ ಅವ್ರು ಮುಂದೆ ಸರ್. ಈ ಮಹಾರಾಷ್ಟ್ರಕ್ಕೆ ಹೋಗೋ ಪ್ರಯಾಣಿಕರು ಏನು ಮಾಡ್ತಾರೆ ಈಗ ಅವ್ರ ಸರ್? ಅವ್ರಾದ್ರೂ ಈಗ ಎಲ್ಲರಿಗೂ ಗೊತ್ತಿದ್ದು ಮಾತಾಡಿದೆ ಸರ್, ಇದು ಹಿಂಗಾಗಿದೆ ಅಂತೇಳಿ. ಅವ್ರಾದ್ರೂ ನೋಡ್ತೀವ್ರಿ, ನಿಪ್ಪಾಣಿ ಮಟ್ಟ ಬರ್ತೀವಿ, ಚಲೋ ಇದ್ರೆ ಹೋಗ್ತೀವಿ, ಇಲ್ಲಕಂದ್ರೆ ಬೇರೆ ನೋಡ್ಕೊತೀವಿ ಅಂತ. ಖಾಸಗಿ ಬಸ್? ಹಾ ಸರ್. ಈ ಮಹಾರಾಷ್ಟ್ರದಿಂದ ಬರೋದು ಬಂದಾಗಿದಾವ ಬೆಳಗಾವಿಗೆ? ಈಗ ಅದು ಏನು ನನಗೆ ಮಾಹಿತಿ ಇಲ್ಲ. ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಕ್ಕಂತಹ ಬಸ್ಗಳ ಸಂಚಾರ ಆರಂಭಿದೆ. ಆದರೆ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬರ್ತಕ್ಕಂಥ ಬಸ್ಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿರುವಂಥದ್ದು. ಹೀಗಾಗಿ ಕರ್ನಾಟಕ ಬಂದ ಹಿನ್ನೆಲೆಯಲ್ಲಿ ಈ ಒಂದು ನಿರ್ಧಾರವನ್ನು ಮಹಾರಾಷ್ಟ್ರ ಸರ್ಕಾರ ತೆಗೆದುಕೊಂಡಿರುವಂಥದ್ದು. ಕ್ಯಾಮರಾ ನರೇಶ್ ಪಾಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.